ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಚೆರ್ವತ್ತೂರು ವೀರಮಲಕುನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಉಂಟಾದ ಗುಡ್ಡ ಕುಸಿತ. ಈ ಹಿನ್ನೆಲೆಯಲ್ಲಿ ಹೆದ್ದಾರಿಯಲ್ಲಿ ಸಂಚಾರ ನಿರ್ಬಂಧ ಹೇರಲಾಗಿದೆ ಎಂದು ಜಿಲ್ಲಾಧಿಕಾರಿ. ತ್ರಿಕ್ಕನಾಡು ಕ್ಷೇತ್ರದಲ್ಲಿ ಕರ್ಕಾಟಕ ಅಮಾವಾಸ್ಯೆ ಪಿತೃತರ್ಪಣ. ಸಾವಿರಾರು ಮಂದಿ ಭಕ್ತರ ಆಗಮನ. ತ್ರಿಕ್ಕನಾಡು ರಾಜ್ಯ ಹೆದ್ದಾರಿಯಲ್ಲಿ ಮೀನು ಕಾರ್ಮಿಕನ ಮೇಲೆ ಡಿಕ್ಕಿ ಹೊಡೆದು ಪರಾರಿಯಾದ ಲಾರಿ ಹಾಗೂ ಚಾಲಕ ಪತ್ತೆ. ಉತ್ತರ ಪ್ರದೇಶ ನಿವಾಸಿ ನೀಲೇಶ್ ಕುಮಾರ್ ಬಂಧಿತ ಆರೋಪಿ. ಮನೆ ಭೇಟಿ ಆರಂಭಿಸಿದ ಕರ್ಕಾಟಕ ತೆಯ್ಯಗಳು. ಕರ್ಕಾಟಕ ಮಾಸದ ದೋಷಗಳನ್ನು ಹೋಗಲಾಡಿಸುತ್ತವೆ ಎನ್ನುವ ನಂಬಿಕೆ ಜನರಲ್ಲಿ. ರಾಗಂ ಜಂಕ್ಷನ್ ಸರ್ವಿಸ್ ರಸ್ತೆ ಬಸ್ ನಿಲ್ದಾಣದ ಸಮೀಪ ಸ್ಥಾಪಿಸಲಾಗಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸೃಷ್ಟಿಸುತ್ತಿದೆ ಭೀತಿ. ವಾರ್ತೆಗಳು ವಿವರವಾಗಿ. ಚೆರ್ವತ್ತೂರು ವೀರಮಲಕುನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ಹೆದ್ದಾರಿಯಲ್ಲಿ ಸಂಚಾರ ನಿರ್ಬಂಧ ಹೇರಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಸುರಕ್ಷತಾ ವರದಿ ಬರುವವರೆಗೂ ಸಂಚಾರ ನಿರ್ಬಂಧ ಮುಂದುವರಿಯಲಿದೆ. ಚೆರ್ವತ್ತೂರು ವೀರಮಲಕುನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ಹೆದ್ದಾರಿಯಲ್ಲಿ ಸಂಚಾರ ನಿರ್ಬಂಧ ಹೇರಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕಾಂಜಂಗಾಡ್ನಿಂದ ಚೆರ್ವತ್ತೂರು ಪಯ್ಯನೂರು ಕಡೆಗೆ ಸಂಚರಿಸುವ ವಾಹನಗಳು ನೀಲೇಶ್ವರ ರಾಷ್ಟ್ರೀಯ ಹೆದ್ದಾರಿಯಿಂದ ಕೋಟಪುರಂ ಹಾಗೂ ಮಳಕರ ಮೂಲಕ ಚೆರ್ವತ್ತೂರು ರಾಷ್ಟ್ರೀಯ ಹೆದ್ದಾರಿ ತಲುಪಬೇಕು. ಪಯ್ಯನೂರಿನಿಂದ ನೀಲೇಶ್ವರ ಕಾಂಜಂಗಾಡ್ ಕಡೆಗೆ ಬರುವ ವಾಹನಗಳು ಕೊತ್ತಾಯಿಮುಖ್, ಕಾಂಕೋಲ್, ಚೀಮೇನಿ, ಕಯ್ಯೂರು ಹಾಗೂ ಚಾಯೋತ್ ಮೂಲಕ ನೀಲೇಶ್ವರ ರಾಷ್ಟ್ರೀಯ ಹೆದ್ದಾರಿಯನ್ನು ತಲುಪಬೇಕು. ಇದಲ್ಲದೆ ಕರಿವೆಲ್ಲೂರು, ಪಾಲಕುನ್, ವೆಳ್ಳಚಾಲ್, ಚೆಮ್ರಕಾನ, ಕಯ್ಯೂರು, ಚಾಯೋತ್ ಮೂಲಕವೂ ನೀಲೇಶ್ವರ ತಲುಪಬಹುದು. ಕಳೆದ ದಿನ ರಾತ್ರಿ 10 ಗಂಟೆಯವರೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಮುಂದುವರಿಸಲಾಗಿದ್ದು, ನಂತರ ಚೆರ್ವತ್ತೂರು ಮೈಚರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಎಲ್ಲ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಯ ಸುರಕ್ಷತಾ ವರದಿ ಬರುವವರೆಗೆ ಸಂಚಾರ ನಿರ್ಬಂಧಗಳು ಮುಂದುವರೆಯಲಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ದಕ್ಷಿಣ ಕಾಶಿ ಎಂದೇ ಖ್ಯಾತಿಯಾಗಿರುವ ಉತ್ತರ ಮಲಬಾರಿನ ಪಿತೃತರ್ಪಣೆಗೆ ಪ್ರಸಿದ್ಧವಾದ ತ್ರಿಕ್ಕನಾಡು ಶ್ರೀ ತ್ರಯಂಬಕೇಶ್ವರ ಕ್ಷೇತ್ರದಲ್ಲಿ ಕರ್ಕಾಟಕ ಅಮಾವಾಸ್ಯೆ ಎಂದು ನಡೆಯುವ ಪಿತೃತರ್ಪಣಕ್ಕೆ ಸಾವಿರಾರು ಮಂದಿ ಭಕ್ತರು ಆಗಮಿಸಿದರು. ಮುಂಜಾನೆ ಉಷಾ ಪೂಜೆಯ ನಂತರ ಪಿತೃತರ್ಪಣಾ ಕಾರ್ಯಗಳು ಆರಂಭಗೊಂಡಿತು. ದಕ್ಷಿಣ ಕಾಶಿ ಎಂದೇ ಖ್ಯಾತಿಯಾಗಿರುವ ಉತ್ತರ ಮಲಬಾರಿನ ಪಿತೃತರ್ಪಣೆಗೆ ಪ್ರಸಿದ್ಧವಾದ ತ್ರಿಕ್ಕನಾಡ್ ಶ್ರೀ ತ್ರಯಂಬಕೇಶ್ವರ ಕ್ಷೇತ್ರದಲ್ಲಿ ಕರ್ಕಾಟಕ ಅಮಾವಾಸ್ಯೆ ಎಂದು ನಡೆಯುವ ಪಿತೃತರ್ಪಣಕ್ಕೆ ಸಾವಿರಾರು ಮಂದಿ ಭಕ್ತರು ಆಗಮಿಸಿದ್ದರು. ಮುಂಜಾನೆ ಉಷಾ ಪೂಜೆಯ ನಂತರ 5:30ಕ್ಕೆ ಪಿತೃತರ್ಪಣಾ ಸಮಾರಂಭಗಳು ಆರಂಭಗೊಂಡಿತು. ಕ್ಷೇತ್ರದ ಪ್ರಧಾನ ಅರ್ಚಕ ನವೀನ್ ಚಂದ್ರ ಕಾಯರ್ತಾಯ ಅವರ ನೇತೃತ್ವದಲ್ಲಿ, ಕ್ಷೇತ್ರ ಅರ್ಚಕ ರಾಜೇಂದ್ರ ಅರಳಿತಾಯ ಅವರ ಕಾರ್ಮಿಕತ್ವದಲ್ಲಿ, ಕ್ಷೇತ್ರದ ಉತ್ತರ ಭಾಗದಲ್ಲಿ ವಿಶೇಷವಾಗಿ ಸಿದ್ಧಪಡಿಸಿದ ಚಪ್ಪರದಲ್ಲಿ ಏಕಕಾಲದಲ್ಲಿ 20 ಅರ್ಚಕರ ನೇತೃತ್ವದಲ್ಲಿ ಬಲಿತರ್ಪಣ ನಡೆಯಿತು. ಭಕ್ತಜನರ ದಟ್ಟಣೆಯನ್ನು ಕಡಿಮೆ ಮಾಡುವ ಭಾಗವಾಗಿ ಬಲಿತರ್ಪಣಕ್ಕಿರುವ ರಶೀದಿಯನ್ನು ಮುಂಚಿತವಾಗಿ ನೀಡಲಾಗಿದ್ದು ಮಾತ್ರವಲ್ಲದೆ ಕ್ಷೇತ್ರದ ವೆಬ್ಸೈಟ್ ಮೂಲಕ ರಶೀದಿಗಳನ್ನು ಆನ್ಲೈನ್ನಲ್ಲಿ ಪಡೆಯುವ ವ್ಯವಸ್ಥೆಯನ್ನು ಸಿದ್ಧಪಡಿಸಲಾಗಿತ್ತು. ಬೆಳಗ್ಗೆ 5 ಗಂಟೆಯಿಂದ 8 ಬಲಿವಾರ್ಡ್ ಕೌಂಟರ್ಗಳು ಕಾರ್ಯಾರಂಭಿಸಿದೆ. ಬಲಿತರ್ಪಣಕ್ಕೆ ಆಗಮಿಸುವ ಭಕ್ತರಿಗೆ ಗರಿಷ್ಠ ಸಹಾಯವನ್ನು ನೀಡುವ ಭಾಗವಾಗಿ ಪೊಲೀಸ್, ಕೋಸ್ಟ್ ಗಾರ್ಡ್, ಹೆಲ್ತ್, ಅಗ್ನಿಶಾಮಕ ದಳ ಎಂಬಿ ವಿಭಾಗಗಳ ಹಾಗೂ ಕ್ಷೇತ್ರ ಆಚರಣಾ ಸಮಿತಿ, ಮಾತೃ ಸಮಿತಿ, ಆಡಳಿತ ಸಮಿತಿ ಎಂಬಿವರ ಸೇವೆ 24 ಗಂಟೆಗಳ ಕಾಲ ಲಭ್ಯವಿತ್ತು. ತೀವ್ರ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಕಡಲ್ಕೊರೆತ ಇರುವ ಕಾರಣ ಭಕ್ತರು ಸಮುದ್ರಕ್ಕೆ ಇಳಿಯುವುದನ್ನು ನಿಯಂತ್ರಿಸಲು ಪೊಲೀಸರು, ಕೋಸ್ಟ್ ಗಾರ್ಡ್ ಹಾಗೂ ಡಿಫೆನ್ಸ್ ಸದಸ್ಯರು ಎಲ್ಲಾ ಸಮಯದಲ್ಲೂ ಕಡಲ ತೀರದಲ್ಲೇ ಹಾಜರಿದ್ದರು. ದೇವಾಲಯಕ್ಕೆ ಬರುವ ಎಲ್ಲ ಭಕ್ತರಿಗೆ ಕುಡಿಯುವ ನೀರು ಮತ್ತು ತಿಂಡಿಗಳನ್ನು ವಿತರಿಸಲು ವ್ಯವಸ್ಥೆ ಮಾಡಲಾಗಿತ್ತು. ಪ್ರಯಾಣದ ತೊಂದರೆಗಳನ್ನು ಪರಿಹರಿಸುವ ಭಾಗವಾಗಿ ಕಾಸರಗೋಡು ಕಾಂಜಂಗಾಡ್ ಮಾರ್ಗದಲ್ಲಿ ಕೆಎಸ್ಆರ್ಟಿಸಿ ಚಂದ್ರಗಿರಿ ಸೇತುವೆ ಮೂಲಕ ಅಸ್ತಿತ್ವದಲ್ಲಿರುವ ಸೇವೆಯ ಜೊತೆಗೆ ಹೆಚ್ಚುವರಿ ಬಸ್ ಸೇವೆಗಳನ್ನು ಸಿದ್ಧಪಡಿಸಲಾಗಿತ್ತು. ನ್ಯೂಸ್ ಬ್ಯೂರೋ ಕಾಸರಗೋಡು. ತ್ರಿಕ್ಕನಾಡು ರಾಜ್ಯ ಹೆದ್ದಾರಿಯಲ್ಲಿ ಮೀನು ಕಾರ್ಮಿಕನ ಮೇಲೆ ಡಿಕ್ಕಿ ಹೊಡೆದು ಪರಾರಿಯಾದ ಲಾರಿ ಹಾಗೂ ಚಾಲಕನನ್ನು ಪತ್ತೆ ಮಾಡಲಾಗಿದೆ. ಆರೋಪಿ ಉತ್ತರ ಪ್ರದೇಶ ನಿವಾಸಿ ನೀಲೇಶ್ ಕುಮಾರ್ ಎಂಬಾತನನ್ನು ಬೇಕಲ್ ಪೊಲೀಸರು ಬಂಧಿಸಿದ್ದಾರೆ. ತ್ರಿಕ್ಕನಾಡ್ ರಾಜ್ಯ ಹೆದ್ದಾರಿಯಲ್ಲಿ ಮೀನು ಕಾರ್ಮಿಕನ ಮೇಲೆ ಡಿಕ್ಕಿ ಹೊಡೆದು ಪರಾರಿಯಾಗಿದ್ದ ಲಾರಿ ಹಾಗೂ ಚಾಲಕನನ್ನು ಪತ್ತೆ ಮಾಡಲಾಗಿದೆ. ಉತ್ತರ ಪ್ರದೇಶ ಪ್ರಯಾಗ್ರಾಜ್ ನಿವಾಸಿ ನೀಲೇಶ್ ಕುಮಾರ್ ಎಂಬಾತನನ್ನು ಬೇಕಲ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲಾರಿಯನ್ನು ವಶಕ್ಕೆ ಪಡೆಯಲಾಗಿದೆ. 100ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ ನಂತರವಾಗಿದೆ ಆರೋಪಿಯನ್ನು ಗುರುತಿಸಲಾಗಿರುವುದು. ಜೂನ್ 6ರಂದು ಬೆಳಗ್ಗೆ 4 ಗಂಟೆಗೆ ಮೀನುಗಾರಿಕೆಗಾಗಿ ಬೀಚ್ಗೆ ಹೋಗುತ್ತಿದ್ದಾಗ ಕೊಟ್ಟಿಕುಲಂನ ಹೋಟೆಲ್ ಆವರಣದಲ್ಲಿ ಲಾರಿಯೊಂದು ಡಿ ಪ್ರಕಾಶ್ಗೆ ಡಿಕ್ಕಿ ಹೊಡೆದಿದೆ.
ಅಪಘಾತದಲ್ಲಿ ಗಾಯಗೊಂಡ ಪ್ರಕಾಶ್ ಇನ್ನೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಲಾರಿ ಡಿಕ್ಕಿ ಹೊಡೆಯುವುದನ್ನು ಪಾದಚಾರಿಗಳು ನೋಡಿದ್ದಾರೆ. ಅಪಘಾತದ ನಂತರ ಬಂದ ಇನೋವಾ ಕಾರಿನ ಕ್ಯಾಮೆರಾದ ದೃಶ್ಯಗಳಾಗಿದ್ದೇ ತನಿಖೆಗೆ ಸಹಕಾರಿಯಾಗಿರುವುದು. ಕಳೆದ ದಿನ ಆರೋಪಿ ಮಂಗಳೂರಿನಿಂದ ಕೇರಳಕ್ಕೆ ಬರುತ್ತಿದ್ದಾನೆ ಎಂಬ ಮಾಹಿತಿ ಪಡೆದ ನಂತರ ಪೊಲೀಸರು ಕಾಸರಗೋಡಿನಲ್ಲಿ ಲಾರಿ ಮತ್ತು ಅದರ ಚಾಲಕನನ್ನು ವಶಕ್ಕೆ ಪಡೆದಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉತ್ತರ ಕೇರಳದಲ್ಲಿ ಕರ್ಕಾಟಕ ಮಾಸದ ದೋಷಗಳನ್ನು ಹೋಗಲಾಡಿಸಲು ಕರ್ಕಾಟಕ ತೆಯ್ಯಂಗಳು ಮನೆ ಭೇಟಿ ಆರಂಭಿಸಿವೆ. ಗ್ರಾಮದ ರಸ್ತೆಗಳ ಮೂಲಕ ಗೆಜ್ಜೆಯ ನಾದದೊಂದಿಗೆ ನಡೆದು ಬರುವ ಪುಟ್ಟ ತೆಯ್ಯಂಗಳು ಸಮೃದ್ಧಿಯ ಸಂಕೇತವಾಗಿದೆ. ಧಾರಾಕಾರವಾಗಿ ಸುರಿಯುವ ಮಳೆಯ ನಡುವೆ ಉತ್ತರ ಮಲಬಾರಿನಲ್ಲಿ ಮನೆಗಳಿಗೆ ಭೇಟಿ ನೀಡಲು ಆರಂಭಿಸಿತು ಕರ್ಕಾಟಕ ತೆಯ್ಯಗಳು. ಕರ್ಕಾಟಕ ಮಾಸದಲ್ಲಿನ ಸಂಕಷ್ಟ ಮತ್ತು ರೋಗಗಳನ್ನು ನಿವಾರಿಸಲು ಕರ್ಕಾಟಕ ತೆಯ್ಯಗಳು ಮನೆಗಳಿಗೆ ಆಗಮಿಸುವುದು. ತೆಯ್ಯಗಳ ನಾಡಿನಲ್ಲಿ ಪುಟ್ಟ ತೆಯ್ಯಗಳ ಕಾಲವು ಹೌದು. ಮುಖ ಮತ್ತು ದೇಹಕ್ಕೆ ಕೆಂಪು ಬಣ್ಣ ಬಳಿದು ಕಿರೀಟಗಳು ಮತ್ತು ಕೆಂಪು ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಕರ್ಕಾಟಕ ತೆಯ್ಯಗಳು ಮಲಬಾರ್ನ ವಿಶಿಷ್ಟ ಲಕ್ಷಣವಾಗಿದೆ. ಶಿವಪಾರ್ವತಿಯ ಪರಿಕಲ್ಪನೆಯಾಗಿದೆ ಆಡಿವೇಡನ್ನ ಐತಿಹ್ಯ. ಏಕವೇಷದಲ್ಲಿ ಮತ್ತು ಎರಡು ವೇಷದಲ್ಲಿ ಆಡಿವೇಡನ್ ಮನೆ ತಲುಪುವುದು. ಅರ್ಧನಾರೀಶ್ವರ ಪರಿಕಲ್ಪನೆಯಾಗಿದೆ ಏಕವೇಷ. ಆಡಿ ಎಂಬ ವೇಷವನ್ನು ಮಾಡುವುದು ಮಲಯನ್ ಸಮುದಾಯದ ಮಕ್ಕಳು ಹಾಗೂ ವೇಡನ್ ಎಂಬ ಶಿವನ ವೇಷವನ್ನು ಧರಿಸುವುದು ವಣ್ಣನ್ ಸಮುದಾಯದ ಮಕ್ಕಳು. ಆಡಿವೇಡನ್ ಚೆಂಡೆ ಹಾಡಿನೊಂದಿಗೆ ಆಗಮಿಸುವುದು. ತೆಯ್ಯ ಬೆಳಗ್ಗೆ ಒಂದು ಸ್ಥಳವನ್ನು ತಲುಪಿದರೆ ಅಲ್ಲಿನ ಕ್ಷೇತ್ರ, ದೇವಾಲಯ, ಕಾವುಗಳು ಎಲ್ಲಿಯಾದರೂ ಒಂದು ಕಡೆ ಚೆಂಡೆಯೊಂದಿಗೆ ಕುಣಿಯುತ್ತದೆ. ತೆಯ್ಯ ಕುಣಿದು ಮುಗಿಯುವಾಗ ಮನೆಯಲ್ಲಿರುವವರು ಉರಿಯುವ ದೀಪದ ಸುತ್ತಲೂ ಕುರ್ತಿ ನೀರು ಸುರಿಯುತ್ತಾರೆ. ತೆಯ್ಯದ ಆಗಮನದಿಂದ ರೋಗ ರುಜಿನಗಳು, ದೋಷಗಳು ನಿವಾರಣೆಯಾಗುತ್ತದೆ ಎಂಬುದು ನಂಬಿಕೆಯಾಗಿದೆ. ಆಡಿವೇಡನ್ ತೆಯ್ಯಕ್ಕೆ ದಕ್ಷಿಣೆಯಾಗಿ ಹಣ, ಭತ್ತ, ತೆಂಗಿನಕಾಯಿಯನ್ನು ನೀಡಲಾಗುವುದು. ಎಲ್ಲ ಅಡೆತಡೆಗಳನ್ನು ಮೆಟ್ಟಿ ನಿಂತು ನಾಡಿನ ಹಿತಕ್ಕಾಗಿ ಕರ್ಕಾಟಕದ 31ರ ತನಕ ಎಲ್ಲ മനകളಲ್ಲೂ ಗಂಟೆ ಬಾರಿಸುತ್ತಾ ಪುಟ್ಟ ತೆಯ್ಯಗಳು ಆಗಮಿಸುತ್ತದೆ. ഈ തെയ്യത്തിൻ്റെ ചരിത്രം എന്ന് പറഞ്ഞാൽ പാർശ്വവസ്ത്രം കഥയാണ്. ശിവനും അർജുനന് പാർശ്വവസ്ത്രം കൊടുക്കാൻ വേണ്ടിയിട്ട് പാർവതി കാട്ടാളത്തിയായിട്ട് ശിവൻ കാട്ടാളനായിട്ട് പുറപ്പെട്ടതാണ് പാർശ്വവസ്ത്രം കൊടുക്കാൻ വേണ്ടിയിട്ട്. അതിന് തോറ്റത്തിൽ പറയലെന്നെ വീരസകളി കുളീരതിൽ 16 മാരിവയം ധൂതഗണാതിശവാരി അടങ്ങും. അതായത് തോറ്റം. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ರಾಗಂ ಜಂಕ್ಷನ್ ಸರ್ವಿಸ್ ರಸ್ತೆಯ ಸಮೀಪದಲ್ಲಿರುವ ಬಸ್ ನಿಲ್ದಾಣದ ಪಕ್ಕದಲ್ಲಿ ಸ್ಥಾಪಿಸಲಾಗಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಭೀತಿಯನ್ನು ಸೃಷ್ಟಿಸುತ್ತಿದೆ. ಟ್ರಾನ್ಸ್ಫಾರ್ಮರ್ನ ಕಳಪೆ ಹಾಗೂ ಅಸುರಕ್ಷಿತ ಸ್ಥಿತಿ ಅಪಘಾತದ ಸಾಧ್ಯತೆಯನ್ನು ಹೆಚ್ಚಿಸುತ್ತಿದೆ. ಸಾರ್ವಜನಿಕ ಸುರಕ್ಷತೆಯ ದೃಷ್ಟಿಯಲ್ಲಿ ಅಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ತೀವ್ರವಾಗಿದೆ. ಮಂಜೇಶ್ವರ ರೈಲ್ವೆ ನಿಲ್ದಾಣದ ಮುಂಭಾಗದ ರಾಗಂ ಜಂಕ್ಷನ್ ಸರ್ವಿಸ್ ರಸ್ತೆಯ ಸಮೀಪದಲ್ಲಿರುವ ಬಸ್ ನಿಲ್ದಾಣದ ಪಕ್ಕದಲ್ಲಿ ಸ್ಥಾಪಿಸಲಾಗಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಭೀತಿಯನ್ನು ಸೃಷ್ಟಿಸುತ್ತಿದೆ. ಈ ಟ್ರಾನ್ಸ್ಫಾರ್ಮರ್ನ ಕಳಪೆ ಹಾಗೂ ಅಸುರಕ್ಷಿತ ಸ್ಥಿತಿಯು ಅಪಘಾತದ ಸಾಧ್ಯತೆಯನ್ನು ಹೆಚ್ಚಿಸುತ್ತಿದೆ. ಸರ್ವಿಸ್ ರಸ್ತೆಯಲ್ಲಿ ನಿರಂತರವಾಗಿ ಸಂಚರಿಸುತ್ತಿರುವ ಬಸ್ಗಳು ಪ್ರತಿದಿನ ಪ್ರಯಾಣಿಸುವ ಮಕ್ಕಳಾಗಿದೆ ಹೆಚ್ಚಿನ ಅಪಾಯದ ಭೀತಿಯನ್ನು ಎದುರಿಸುತ್ತಿರುವುದು. ಮಳೆಗಾಲದಲ್ಲಿ ಕೇಬಲ್ಗಳು ನೇತಾಡುವ ಸ್ಥಿತಿಯಲ್ಲಿಯೂ ಟ್ರಾನ್ಸ್ಫಾರ್ಮರ್ನ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಗಂಭೀರ ಸುರಕ್ಷತಾ ಕೊರತೆ ಇದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ನಮ್ಮ ಮಕ್ಕಳು ಪ್ರತಿದಿನ ಈ ಸ್ಥಳದ ಮೂಲಕ ನಡೆಯುತ್ತಾರೆ. ಸಣ್ಣ ಕಿಡಿ ಕೂಡ ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು. ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಟ್ರಾನ್ಸ್ಫಾರ್ಮರ್ ಅನ್ನು ಬದಲಾಯಿಸಿ ಸುರಕ್ಷಿತ ದೂರದಲ್ಲಿ ಅಳವಡಿಸುವಂತೆ ಆಗ್ರಹಿಸಿ ಈ ಪ್ರದೇಶದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಎಂದು ಸ್ಥಳೀಯರು ಹೇಳುತ್ತಾರೆ. ಆದರೆ ಇಲ್ಲಿಯವರೆಗೆ ಯಾವುದೇ ಮಹತ್ವದ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಲಾಗಿದೆ. ಸಾರ್ವಜನಿಕ ಸುರಕ್ಷತೆಯ ವಿಷಯದಲ್ಲಿ ಅಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. മഞ്ചേശ്വര ടൗൺ ഡാമിന് വശത്ത് ഇലക്ട്രിക് ട്രാൻസ്ഫോർ അത് അപകട സാധ്യതയിൽ കിടക്കുന്നുണ്ട്. അതിൽ ഒരുപാട് സ്കൂൾ കുട്ടികളും ഒരുപാട് ജനങ്ങളും കുട പിടിച്ച് പോകുന്നുണ്ട്. ചിലപ്പോൾ തട്ടിപ്പോയാൽ കുട്ടിയുടെ ജീവിതം പോകും. അതുകൊണ്ട് അധികാരികൾ ഇതിനെ ഒന്നും തന്നെ മനസ്സിലാക്കിയിട്ടില്ല. എത്രയും പെട്ടെന്ന് അത് നോക്കിയിട്ട് അതിനുള്ള വേണ്ട വ്യവസ്ഥ ചെയ്യണമെന്ന് KVയോട് ഞാൻ അപേക്ഷിക്കുന്നു. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಆಟಿ ಅಮಾವಾಸ್ಯೆ ಪ್ರಯುಕ್ತ ಬದಿಯಡ್ಕ ಶ್ರೀನಿಧಿ ಕ್ಲಿನಿಕ್ನಲ್ಲಿ ಆಟಿ ಕಷಾಯ ವಿತರಣೆ ನಡೆಯಿತು. ನಾಡಿನ ವಿವಿಧೆಡೆಗಳಿಂದ ಆಗಮಿಸಿದ ಹಲವಾರು ಮಂದಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಕಷಾಯ ಸ್ವೀಕರಿಸಿದರು.
ಬದಿಯಡ್ಕದ ಪ್ರಸಿದ್ಧ ವೈದ್ಯ ಶ್ರೀನಿಧಿ ಸರಳಯ್ಯ ಅವರು ಕಳೆದ ಅನೇಕ ವರ್ಷಗಳಿಂದ ಆಟಿ ಅಮಾವಾಸ್ಯೆಯ ಪುಣ್ಯ ದಿನದಂದು ನಾಡಿನ ಜನರಿಗೆ ಆಟಿ ಕಷಾಯವನ್ನು ಉಚಿತವಾಗಿ ವಿತರಿಸುತ್ತಿದ್ದು, ಈ ವರ್ಷವೂ ಬದಿಯಡ್ಕ ಶ್ರೀನಿಧಿ ಕ್ಲಿನಿಕ್ನಲ್ಲಿ ಆಟಿ ಕಷಾಯ ವಿತರಿಸಲಾಯಿತು. ಮುಂಜಾನೆ ನಾಡಿನ ವಿವಿಧೆಡೆಗಳಿಂದ ಹಲವಾರು ಮಂದಿ ಖಾಲಿ ಹೊಟ್ಟೆಯಲ್ಲಿ ಆಗಮಿಸಿ ಕಷಾಯ ಸೇವಿಸಿದರು. ಈ ಸಂದರ್ಭ ಮಾತನಾಡಿದ ಸಾಮಾಜಿಕ ಧಾರ್ಮಿಕ ಮುಂದಾಳು ಗೋಪಾಲಕೃಷ್ಣ ಕುಲಾಲ್ ಬಾಂತಿಚಾಲು, ನಾಡಿನ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇರುವ ವೈದ್ಯರು ಆಟಿ ಕಷಾಯ ನೀಡುತ್ತಿರುವುದು ನಾಡಿಗೆ ಹೆಮ್ಮೆಯ ವಿಚಾರ ಎಂಬುದಾಗಿ ಹೇಳಿದರು. ಆಟಿತ ದಿನತಾನಿ ಸಾವಿರತ್ತೊಂದು ಮರ್ದದ ಅಂಶ ಆ ಪಾಲತ ಮರದ ಕೆತ್ತೆದು ಇಪ್ಪುಡು ಪನ್ಪಡವು ಹಿರಿಯಾಕಲ ನಂಬಾಣಿಕೆ ಅಂಚಿನ ಆ ಕಷಾಯನ ನಮ್ಮ ಬಂಜಿಗೆ ಪನ್ನನಾಡ ಶರೀರಗೂ ಬರ್ಪಣಂಚಿನ ವಾತ ಪಿತ್ತ ಕಪ್ಪಕಲು ಸಮತೋಲನಡಿಪ್ಪ ನಮ್ಮ ಶರೀರಗೂ ಬತ್ತನಂಚಿನ ಹಾರುಡಿತನ ಇಂಚಿನ ವಿಷವಸ್ತುಗಳು ತಿನ್ನಲ್ಲ ಅವು ಉಗುರು ಪೂಜಾರ ಅಂಚಿನ ವಿಷವಸ್ತುಗಳು ತಿನ್ನಲ್ಲ ಅವು ಬಂಜಿದ್ದು ಪೂರ ಪೋಪುಡು ಪನ್ಪಣಂಚಿನ ನಂಬಾಣಿಕೆ ಪ್ರಕಾರ ನಮ್ಮ ತುಳುವೇರಿ ಇನಿ ಆಟಿತ ಆ ಅಮಾವಾಸ್ಯದ ನೀ ಪಾಲದ ಮರದ ಕೆತ್ತದ ಕಷಾಯ ಜೊತೆ ಪನಿ ಉಷ್ಣ ಅಂಡ ಬೆಲ್ಲನೋ ಮೆಂತದ ಗಂಜಿ ತಿಂದಾಂಡ ಒಂಜಿ ವರ್ಷಗೂ ಆ ರೋಗ ಇಜ್ಜಿಂದು ಪನ್ಪಡ್ತೇನೆ ಒಂಜಿ ವಿಶೇಷತೆನು ನಮ್ಮ ಡಾಕ್ಟರ್ ಮೂರು ಮಂತೊಂದುಲ್ಲೇರಿ. ಪ್ರತಿ ವರ್ಷ ಆಟಿ ಕಷಾಯ ವಿತರಣೆಗೆ ಸಹಕರಿಸುತ್ತಿರುವ ವಿಶ್ವನಾಥ ಬಾರಡ್ಕ ಅವರ ಪರವಾಗಿ ಪುತ್ರ ಶ್ರೀಶಾನ್ ಬಾರಡ್ಕ ಅವರನ್ನು ಶಾಲು ಹೊದಿಸಿ ಗೌರವಿಸಲಾಯಿತು. ದೀಕ್ಷಿತ್ ಬದಿಯಡ್ಕ, ಡಾಕ್ಟರ್ ವಿಕ್ರಮ್ ಕೌಶಿಕ್, ಶಿವಪ್ರಸಾದ್ ಬೆದ್ರಡಿ ಮುಂತಾದವರು ಸಹಕರಿಸಿದರು. ಡಾಕ್ಟರ್ ಬೇಸಿ ಗೋಪಾಲಕೃಷ್ಣ ಭಟ್, ರಾಘವೇಂದ್ರ ಅಮ್ಮಣ್ಣಯ್ಯ ಮುಂತಾದ 700ಕ್ಕೂ ಹೆಚ್ಚು ಮಂದಿ ಕಷಾಯ ಸೇವಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬದಿಯಡ್ಕ ವಲಯ ಪಂಚಮಿ ಜ್ಞಾನ ವಿಕಾಸ ಕೇಂದ್ರ ವಿದ್ಯಾಗಿರಿ ಸದಸ್ಯರು ಜೊತೆಗೂಡಿ ಆಟಿಡೊಂಜಿ ದಿನ ಕಾರ್ಯಕ್ರಮ ಆಯೋಜಿಸಿದರು. ಕಾಸರಗೋಡು ಜನಜಾಗೃತಿ ಅಧ್ಯಕ್ಷ ಅಖಿಲೇಶ್ ನಗುಮುಗಂ, ಬದಿಯಡ್ಕ ಪಂಚಾಯತ್ ಸದಸ್ಯ ಬಾಲಕೃಷ್ಣ ಶೆಟ್ಟಿ ಜೊತೆಯಾಗಿ ಚೆನ್ನೆಮಣೆ ಆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬದಿಯಡ್ಕ ವಲಯ ಪಂಚಮಿ ಜ್ಞಾನ ವಿಕಾಸ ಕೇಂದ್ರ ವಿದ್ಯಾಗಿರಿ ಸದಸ್ಯರು ಜೊತೆಗೂಡಿ ಆಟಿಡೊಂಜಿ ದಿನ ಕಾರ್ಯಕ್ರಮವನ್ನು ಆಯೋಜಿಸಿದರು. ವಿದ್ಯಾಗಿರಿ ವಿವೇಕಾನಂದ ಕ್ಲಬ್ಬಿನ ಸಭಾಂಗಣದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮವನ್ನು ಕಾಸರಗೋಡು ಜನಜಾಗೃತಿ ಅಧ್ಯಕ್ಷ ಅಖಿಲೇಶ್ ನಗುಮುಗಂ, ಬದಿಯಡ್ಕ ಪಂಚಾಯತ್ ಸದಸ್ಯ ಬಾಲಕೃಷ್ಣ ಶೆಟ್ಟಿ ಜೊತೆಯಾಗಿ ಚೆನ್ನೆಮಣೆ ಆಡುವುದರ ಮೂಲಕ ಉದ್ಘಾಟಿಸಿದರು. ಸಂಪನ್ಮೂಲ ವ್ಯಕ್ತಿಯಾಗಿ ಬಾಲಕೃಷ್ಣ ಶೆಟ್ಟಿ ಆಟಿ ತಿಂಗಳ ಮಹತ್ವ ಹಾಗೂ ಆಟಿ ತಿಂಗಳಲ್ಲಿ ತಯಾರಿಸುವ ಆಹಾರಗಳ ಬಗ್ಗೆ ಮಾಹಿತಿ ನೀಡಿದರೆ, ಜಿಲ್ಲಾ ಯೋಜನಾಧಿಕಾರಿ ದಿನೇಶ್ ಆಟಿ ತಿಂಗಳ ವಿಶೇಷತೆಗಳ ಬಗ್ಗೆ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಯಲಕ್ಷ್ಮಿ ಶಿವಶಂಕರ್ ನೆಕ್ರಾಜೆ, ಬದಿಯಡ್ಕ ವಲಯ ಮೇಲ್ವಿಚಾರಕಿ ಸುಗುಣ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸೌಮ್ಯ, ಸೇವಾ ಪ್ರತಿನಿಧಿಗಳಾದ ಕವಿತಾ, ಸುನೀತಾ ಮುಂತಾದವರು ಉಪಸ್ಥಿತರಿದ್ದರು. ಸದಸ್ಯರು ಮನೆಯಿಂದಲೇ ತಯಾರಿಸಿ ತಂದ ಆಟಿ ತಿಂಗಳ ಸುಮಾರು 25 ಬಗೆಯ ವಿಶೇಷ ತಿಂಡಿ ತಿನಿಸುಗಳ ಪ್ರದರ್ಶನ ಹಾಗೂ ಭೋಜನಕೂಟ ಏರ್ಪಡಿಸಲಾಗಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಜನಪರ ಗ್ರಾಮಾಧಿಕಾರಿ ಎನ್ ಚಂದ್ರಶೇಖರ ನಾಯಕ್ ಅವರಿಗೆ ಸ್ಥಳೀಯರಿಂದ ಆತ್ಮೀಯ ಬೀಳ್ಕೊಡುಗೆ ನೀಡಲಾಯಿತು. ಕಾಸರಗೋಡು ಕಲೆಕ್ಟರೇಟ್ನಲ್ಲಿ ಉಪ ತಹಸೀಲ್ದಾರ್ ಹುದ್ದೆಗೆ ಇವರು ಬಡ್ತಿ ಪಡೆದಿದ್ದಾರೆ. ಸ್ಥಳೀಯರ ಅಗತ್ಯಗಳನ್ನು ಶೀಘ್ರದಲ್ಲಿಯೇ ಪೂರ್ಣಗೊಳಿಸುವ, ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವ, ಗ್ರಾಮ ಕಚೇರಿಯ ವಿವಿಧ ಚಟುವಟಿಕೆಗಳಲ್ಲಿ ದಕ್ಷತೆ ಖಚಿತಪಡಿಸಿಕೊಳ್ಳುವ ಹಾಗೂ ಅರ್ಜಿದಾರರ ಅಗತ್ಯಗಳನ್ನು ಒಂದೇ ಬಾರಿಗೆ ಪರಿಹರಿಸುವ ಸಾಮರ್ಥ್ಯ ಹೊಂದಿರುವ ಜನರ ಅಚ್ಚುಮೆಚ್ಚಿನ ವಿಲೇಜ್ ಆಫೀಸರ್ ಎನ್ ಚಂದ್ರಶೇಖರ್ ನಾಯಕ್ ಅವರಿಗೆ ಚೆಂಗಳ ಮೊಟ್ಟತೋಡಿ ಗ್ರಾಮ ನಿವಾಸಿಗಳು ಆತ್ಮೀಯ ಬೀಳ್ಕೊಡುಗೆ ನೀಡಿದರು. ಎನ್ ಚಂದ್ರಶೇಖರ್ ನಾಯಕ್ ಕಾಸರಗೋಡು ಕಲೆಕ್ಟರೇಟ್ನಲ್ಲಿ ಉಪ ತಹಸೀಲ್ದಾರ್ ಹುದ್ದೆಗೆ ಬಡ್ತಿ ಪಡೆದಿದ್ದಾರೆ. ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾಸರ್ ಚಿರ್ಕಳ, ಮನಾಫ್ ಎಡನೀರ್, ಸಿರಾಜ್ ಸಿರ್ಸಿ, ನೂತನ ಗ್ರಾಮಾಧಿಕಾರಿ ಅನಿಕುಟ್ಟನ್ ಕೆ, ವಿಶೇಷ ಗ್ರಾಮಾಧಿಕಾರಿ ಸುರೇಶನ್ ಕೆವಿ, ಹುಸೇನ್ ಎ ಚಿರ್ಕಳ, ಗ್ರಾಮ ಸಹಾಯಕ ಪ್ರಕಾಶ್, ಶ್ರುತಿ, ಲೆನಿನ್, ಸ್ಥಳೀಯರಾದ ಮಜೀದ್ ಮಾರ್ಕೆಟ್, ಅಶ್ರಫ್ ಬದ್ರಿಯಾ ಹಾಗೂ ಇತರರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚೆರುವತ್ತೂರು ವೀರಮಲಕುನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಉಂಟಾದ ಗುಡ್ಡ ಕುಸಿತ, ಈ ಹಿನ್ನೆಲೆಯಲ್ಲಿ ಹೆದ್ದಾರಿಯಲ್ಲಿ ಸಂಚಾರ ನಿರ್ಬಂಧ ಹೇರಲಾಗಿದೆ ಎಂದು ಜಿಲ್ಲಾಧಿಕಾರಿ. ತ್ರಿಕ್ಕನಾಡ್ ಕ್ಷೇತ್ರದಲ್ಲಿ ಕರ್ಕಾಟಕ ಅಮಾವಾಸ್ಯೆ ಪಿತೃತರ್ಪಣ, ಸಾವಿರಾರು ಮಂದಿ ಭಕ್ತರ ಆಗಮನ. ತ್ರಿಕ್ಕನಾಡ್ ರಾಜ್ಯ ಹೆದ್ದಾರಿಯಲ್ಲಿ ಮೀನು ಕಾರ್ಮಿಕನ ಮೇಲೆ ಡಿಕ್ಕಿ ಹೊಡೆದು ಪರಾರಿಯಾದ ಲಾರಿ ಹಾಗೂ ಚಾಲಕ ಪತ್ತೆ, ಉತ್ತರ ಪ್ರದೇಶ ನಿವಾಸಿ ನೀಲೇಶ್ ಕುಮಾರ್ ಬಂಧಿತ ಆರೋಪಿ. ಮನೆ ಭೇಟಿ ಆರಂಭಿಸಿದ ಕರ್ಕಾಟಕ ತೆಯ್ಯಗಳು, ಕರ್ಕಾಟಕ ಮಾಸದ ದೋಷಗಳನ್ನು ಹೋಗಲಾಡಿಸುತ್ತವೆ ಎನ್ನುವ ನಂಬಿಕೆ ಜನರಲ್ಲಿ. ರಾಗಂ ಜಂಕ್ಷನ್ ಸರ್ವಿಸ್ ರಸ್ತೆ ಬಸ್ ನಿಲ್ದಾಣದ ಸಮೀಪ ಸ್ಥಾಪಿಸಲಾಗಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸೃಷ್ಟಿಸುತ್ತಿದೆ ಭೀತಿ.
ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.